ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಪ್ಯಾನಲ್ನಲ್ಲಿ ಬಿಜೆಪಿಯಿಂದ ಅಶೋಕ್ ಗೌಡ ಅವರಿದ್ದಾರೆ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಗಾಯತ್ರಿ ಶೇಷಗಿರಿ ಪ್ರಗತಿಪರ ಚಿಂತಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಅರುಣ್ ಯೋಗಿರಾಜ್, ರಾಮಲಲ್ಲಾ ಮೂರ್ತಿಯ ಶಿಲ್ಪಿ ಅರುಣ್ ಯೋಗಿರಾಜ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, ರಾಜಕೀಯ ಚರ್ಚೆಗಳು ಒಂದು ಕಡೆ, ಇನ್ನೊಂದು ರಾಮ ಭಕ್ತರ ಮನಸ್ಸಿಗೆ ನೋವು ಮಾಡಿರುವಂಥ ವಿಷಯ ಇದು. ಹೆಂಗೆ ನೋಡ್ಬೇಕು ಜನ, ಇದನ್ನ ಹೆಂಗೆ ತೆಗೆದುಕೊಳ್ಬೇಕು? ಅಲ್ಲ ನೋಡಿ, ಯಾವುದೇ ಸಂಸ್ಥೆಯಲ್ಲಿ ಈ ರೀತಿಯ ಹಣಕಾಸಿನ ಅವ್ಯವಹಾರ ನಡೆದಾಗ ಏನು ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಳಲೇಬೇಕು, ಅದು ಯಾವುದೇ ಸಂಸ್ಥೆ. ಹೌದು. ಆದರೆ ಶ್ರೀರಾಮ ಮಂದಿರದ ನಿರ್ಮಾಣದ ಹೋರಾಟ ಏನು ಇಡೀ ಭಾರತದಾದ್ಯಂತ ನಡೀತು, ಅದಾದ ನಂತರ ಸುಪ್ರೀಂ ಕೋರ್ಟ್ನ ತೀರ್ಮಾನದಂತೆ ಏನೊಂದು ರಾಮಲಲ್ಲಾಗ ಒಂದು ಭವ್ಯ ಮಂದಿರದ ನಿರ್ಮಾಣ ನಡೀತು. ಆ ನಿರ್ಮಾಣದ ನಂತರ ಪ್ರತಿದಿನ 50,000 to 60,000 ಜನ ಭಕ್ತರು ಬಂದು ರಾಮಲಲ್ಲಾನ ದರ್ಶನವನ್ನು ಅಯೋಧ್ಯೆಯಲ್ಲಿ ಪಡಿತಾ ಇದ್ದಾರೆ. ಒಟ್ಟಾರೆ ಸರಾಸರಿಯನ್ನು ನೋಡಿದಾಗ ಬಿಡಿ, ಪ್ರಯಾಗ್ರಾಜ್ದಲ್ಲಿ ಕುಂಭಮೇಳ ನಡೆದಾಗ ದಿನಕ್ಕೆ 1 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ. ಇನ್ನೂ ಜಾಸ್ತಿ ಆಗಿದ್ರು ಅಂತಾರೆ. ಎಸ್. ಆದರೆ ಸರಾಸರಿ. ಬಟ್ ಈಗ ಶನಿವಾರ ರವಿವಾರ ಇದ್ದರೆ 50,000, ಇಲ್ಲ ಅಂದರೆ 25,000 to 35,000, ಡಿಪೆಂಡ್ಸ್ ಆನ್ ನಿಮ್ಗೆ ಹಾಲಿಡೇಸ್, ರಜೆಗಳು, ಮಕ್ಕಳ ಶಾಲಾ ರಜೆಗಳು, ಆ ರೀತಿಯಲ್ಲಿ ಜನ ಸೇರ್ತಾರೆ. ಕೋಟ್ಯಾಂತರ ರೂಪಾಯಿ ಹಣ ಹುಂಡಿಯಲ್ಲಿ ಬರುತ್ತೆ, ದಾನಪೆಟ್ಟಿಗೆಯಲ್ಲಿ ಬರುತ್ತೆ, ರೆಸೀಟ್ನ ಮೂಲಕ ಬರುತ್ತೆ, ಆಭರಣಗಳನ್ನು ಜನ ಬಂದು ಹಾಕೋರಿದ್ದಾರೆ. ತಿರುಪತಿ ಬಾಲಾಜಿಗೆ ಹೇಗೆ ಹಣ ಹರಿದು ಬರುತ್ತೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ದರೂ ಕೂಡ ಉತ್ತರ ಭಾರತದ ಮಂದಿರಗಳನ್ನು ನೋಡಿದಾಗ ಅತಿ ಹೆಚ್ಚು ಹಣ ಹರಿದು ಬರ್ತಾ ಇರತಕ್ಕಂಥದ್ದು ಅಯೋಧ್ಯೆಯ ರಾಮ ಮಂದಿರಕ್ಕೆ. ಹೀಗಾಗಿ ಅಲ್ಲೊಂದು ಟ್ರಸ್ಟನ್ನು ನಿರ್ಮಾಣ ಮಾಡಲಾಯಿತು, ಶ್ರೀರಾಮ ಜನ್ಮಭೂಮಿ ನ್ಯಾಸ್ ಟ್ರಸ್ಟ್. ಅದರಲ್ಲಿ ಬಹುತೇಕ ಸಂಘ ಪರಿವಾರಕ್ಕೆ ಸೇರಿದ ವ್ಯಕ್ತಿಗಳನ್ನೇ ನೇಮಿಸಲಾಯಿತು. ಈಗ ಪೇಜಾವರ ಶ್ರೀಗಳಿದ್ದಾರೆ, ಹಿರಿಯ ಪೇಜಾವರ ಶ್ರೀಗಳೇನಿದ್ರು ಅವರು ರಾಮ ಮಂದಿರ ಹೋರಾಟದ ರೂವಾರಿಗಳಾಗಿದ್ದರು. ಎಸ್. ಮಹಂತ ನೃತ್ಯ ಗೋಪಾಲ್ ದಾಸ್ ಇದ್ದಾರೆ, ಚಂಪತ್ ರಾಯ್ ವಿಶ್ವ ಹಿಂದೂ ಪರಿಷತ್ನಿಂದಿದ್ದರು, ಕರ್ನಾಟಕದಿಂದ ಗೋಪಾಲ್ ನಾಗರಕಟ್ಟೆ RSSನಲ್ಲಿದ್ದರು. ಅವರನ್ನು ಅಲ್ಲಿ ಟ್ರಸ್ಟ್ನಲ್ಲಿಲ್ಲ, ಅವರು ನೇಮಕ ಮಾಡಲಾಯಿತು. ಈ ರೀತಿ ಅನೇಕರು RSSಗೆ ಸೇರಿರ್ತಕ್ಕಂಥವರು, ಬೇರೆ ಬೇರೆ ಸ್ವಾಮೀಜಿಗಳು, ಸಂತರು, ಇವರನ್ನೆಲ್ಲ ಟ್ರಸ್ಟ್ನಲ್ಲಿ ಸೇರಿಸಲಾಯಿತು. ಅದಾದಮೇಲೆ ದೊಡ್ಡ ಪ್ರಮಾಣದಲ್ಲಿ ಕರ್ಮಚಾರಿಗಳನ್ನು, ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಎಸ್. ಹರಿದು ಬರ್ತಾ ಇರ್ತಕ್ಕಂಥ ಹಣದ ಕೌಂಟಿಂಗಿಂಗ್ ಅಂತ ಲೋಕಲ್ ಬ್ಯಾಂಕ್ನಿಂದ ಸಿಬ್ಬಂದಿಗಳು ಬರ್ತಾರೆ, ಒಂದು ಏಜೆನ್ಸಿಯಿಂದ ಬರ್ತಾರೆ, ನ್ಯಾಸ್ನಿಂದ ಕೂಡ, ನ್ಯಾಸ್ ಅಂದರೆ ಟ್ರಸ್ಟ್ನಿಂದ ಕೂಡ ಜನ ಇರ್ತಾರೆ. ಸೊ ಇದು ನಿರಂತರವಾಗಿ ನಡೀತಕ್ಕಂಥ, ಬೆಳಗ್ಗೆ 5 ಗಂಟೆಗೆ ನಿಮ್ಗೆ ಆರತಿ ಆದ ನಂತರ ರಾತ್ರಿ 9 ಗಂಟೆಗೆ ಶಯನಾರ್ತಿ ಆಗುತ್ತೆ. ಅಲ್ಲಿಯವರೆಗೆ ನಿರಂತರವಾಗಿ ಹುಂಡಿಗೆ ಹಣ ಬರ್ತಾ ಇರುತ್ತೆ, ಅದನ್ನು ಬ್ಯಾಕ್ ರೂಮಲ್ಲಿ ಕುಳಿತು ಎಣಿಸಲಾಗತ್ತೆ, ಇಮಿಡಿಯೇಟ್ಲಿ ಬ್ಯಾಂಕ್ಗೆ ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇಲ್ಲಿ ಆಗಿದ್ದೇನು ಅಂತಂದರೆ ಅಜಿತ್, ಕಳೆದ ಒಂದೂವರೆ ವರ್ಷದಿಂದ, ಅಂದರೆ ನಿಮಗೆ ರಾಮ ಮಂದಿರದ ಉದ್ಘಾಟನೆ ಆದ ಅರುಣ್ ಯೋಗಿರಾಜ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅರುಣ್ ಅವರೇ ನಮಸ್ಕಾರ. ಸರ್ ನಮಸ್ತೆ. 2 ನಿಮಿಷ ನಾ ಮಾತಾಡಿಸ್ತೀನಿ ತಮ್ಮನ್ನ. ಎಸ್ ಪ್ರಶಾಂತ್. ಏನಾಗಿದೆ ಅಲ್ಲಿನ ಈಗ ಬರ್ತಿರ್ತಕ್ಕಂಥ ಆರೋಪಗಳ ಬಗ್ಗೆ ಹೇಳ್ತೀನಿ. ಸಿಬ್ಬಂದಿ ವರ್ಗ ಯಾರು ಎಣಿಸುವ ಕಾರ್ಯದಲ್ಲಿ ನಿರತರಾಗಿದ್ದರು, ಲವಕುಶ್ ಮಿಶ್ರಾ, ಟೀಲು ಯಾದವ್, ಇವರೆಲ್ಲ ಇದ್ದಾರೆ ಅದರಲ್ಲಿ. ಟೀಲು ಯಾದವ್ ಹಿಂದೆ ಚಂಪತ್ ರಾಯ್ ಅವರಿಗೆ ಡ್ರೈವರ್ ಆಗಿದ್ದರು. ಎಸ್. ಹಿಂದೆ ಏನು ಕರಸೇವಕಪುರಮ್ಮಲ್ಲಿದ್ದರು, ಅಲ್ಲಿ 25 ವರ್ಷದಿಂದ ಇದ್ದಾರೆ ಅವರು. ಈಗ ಅವ್ರ ಮೇಲೆ ಆರೋಪ ಇದೆ, ಕೋಟ್ಯಾಂಗಟ್ಟಲೆ ಹಣ ಮಾಡಿದರು ಅಂತ. ಪೊಲೀಸರು ಹೋಗಿ ಅವ್ರ ಮನೆ ಮೇಲೆ ದಾಳಿ ಮಾಡಿದರೆ ಅವ್ರ ಹತ್ರ ಏನು ಹಣ ಸಿಕ್ಕಿಲ್ಲ. ಬಟ್ ಉಳಿದಂತೆ ಈ ಲವಕುಶ್ ಮಿಶ್ರಾ, ಅಂಕುರ್ ಮಿಶ್ರಾ ಇವರೆಲ್ಲ ಇದ್ದಾರಲ್ಲ, ಇವ್ರ ಮನೆಯಲ್ಲಿ ಇವರ ಅಕೌಂಟಲ್ಲಿ ಹಣ ಸಿಕ್ಕಿದೆ, ಜಪ್ತು ಮಾಡಲಾಗಿದೆ. ಇವರು ಬಟ್ಟೆ ಒಳಗಡೆ ಹಣ ಹಾಕ್ಕೊಳ್ಳೋದು, ಬೇರೆ ಬೇರೆ ಮಾರ್ಗಗಳಿಂದ ಹಣವನ್ನು ಹೊರಗಡೆ ಒಯ್ದಿದ್ದು CCTV ಫುಟೇಜ್ ಮೂಲಕ ಕಂಡುಬಂತು. 50,000 1 ಲಕ್ಷ ಹಂಗೆ ಇಟ್ಕೊಂಡು ಹೋದ್ರೆ ಗೊತ್ತೇ ಆಗುತ್ತೆ. ದಿನ 1 ಲಕ್ಷ ಇಟ್ಕೊಂಡು, ಒಬ್ಬೊಬ್ಬ 1 ಲಕ್ಷ ಇಟ್ಕೊಂಡ್ರೆ ಅಷ್ಟೇ. ಹೌದು. ಅದಾದ ಮೇಲೆ ಇದು ಟ್ರಸ್ಟ್ನ ಗಮನಕ್ಕೆ ಬಂತು. ತಪ್ಪಾಗಿದ್ದೆಲ್ಲಿ ಅಂತಂದರೆ, ಇದು ಟ್ರಸ್ಟ್ನ ಮುಖ್ಯ ಚಂಪತ್ ರಾಯ್ ಅವರ ಗಮನಕ್ಕೆ ಇದು ಬಂತು.
ಇಲ್ಲ ಹಿಂಗೆ ಹಣ ಹೊಡೆದಿದ್ದಾರೆ, CCTV ಫುಟೇಜ್ಗಳನ್ನು ತೋರಿಸಲಾಯಿತು. ಇದನ್ನು ತೋರಿಸಿದವ್ರು ಯಾರು? ಅದೇ RSS ವಿಶ್ವ ಹಿಂದೂ ಪರಿಷತ್ಗೆ ಸೇರಿದ ಟ್ರಸ್ಟ್ನಲ್ಲಿ ಇಲ್ಲದ ವ್ಯಕ್ತಿಗಳು. ವಿನಯ್ ಕಟಿಯಾರ್ ಇವರೆಲ್ಲರೂ ಇದನ್ನು ಚಂಪತ್ ರಾಯ್ ಅವರ ಗಮನಕ್ಕೆ ತಂದಿದ್ದಾರೆ. ತಪ್ಪಾಗಿದ್ದೆಲ್ಲಿ ಅಂತಂದರೆ, ಚಂಪತ್ ರಾಯ್ ಆಗಲೇ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಿತ್ತು. ಅವರೇನು ಮಾಡಿದರು, ಸ್ಥಳೀಯ ಪೊಲೀಸರ ಮಾಹಿತಿ ಕೊಟ್ಟು ಮಾಹಿತಿ ಕೊಟ್ಟು ಅನ್ಆಫಿಷಿಯಲಿ ಸಹಾಯವನ್ನು ತೆಗೆದುಕೊಂಡ್ರು. ಎಸ್, ತೆಗೆದುಕೊಂಡು ಇವ್ರು ಯಾರ್ಯಾರ ವಿರುದ್ಧ CCTV ಫುಟೇಜ್ ಇದೆ ಅವರನ್ನ ಕೆಲಸದಿಂದ ತೆಗೆದ್ರು. ತೆಗೆದಾಗ ಏನಾಯ್ತು ಅಂತಂದ್ರೆ, ಆ ಫ್ಯಾಮಿಲಿಗಳು ಚಂಪತ್ ರಾಯ್ ಬಳಿ ಬಂದರು. ಇಲ್ಲಿ ಯಾರನ್ನು, ಈಗ ಚಂಪತ್ ರಾಯರನ್ನು SIT ತನಿಖೆ ರಿಪೋರ್ಟ್ ಬರುವವರೆಗೆ ಸ್ಪೇರ್ ಮಾಡೋಕ್ಕಾಗಲ್ಲ. ಕರೆಕ್ಟ್, ನಡೆದಿದ್ದನ್ನು ನಾನು ಹೇಳ್ತಿದ್ದೆ. ಎಸ್, ಅವ್ರ ಫ್ಯಾಮಿಲಿಯವ್ರು ಬಂದು ಕಾಲ್ ಮುಗಿದ್ರು ಇವ್ರಿಗೆ, ನೀವು ಕೊಟ್ಟುಬಿಟ್ರೆ ಅವರೆಲ್ಲ ಜೈಲಿಗೆ ಹೋಗ್ಬಿಡ್ತಾರೆ, ದಯವಿಟ್ಟು ಅವರನ್ನು ಬಚಾವ್ ಮಾಡಿ, ನೀವು ಬಚಾವ್ ಮಾಡಿ ಅಂತ. ಇವ್ರು ಅವರನ್ನು ಕೆಲಸದಿಂದ ತೆಗೆದ್ರು ಹೊರತು ಇದನ್ನ ಕಂಪ್ಲೇಂಟ್ ಕೊಟ್ಟು ವಿಸಲ್ ಬ್ಲೋ ಏನು ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ. ಎಸ್, ಪೊಲೀಸ್ ಕಮಿಷನ್, ಅಲ್ಲಿನ ಸ್ಥಳೀಯ ಪೊಲೀಸ್ ವರಿಷ್ಠಾಧಿಕಾರಿ ಇವ್ರಿಗೆಲ್ಲ ಗೊತ್ತಿತ್ತು. ಅಫಿಷಿಯಲಿ ಮಾಡಿದರೆ ಇಡೀ ದೇಶದಲ್ಲಿ ಏನೋ ಸುದ್ದಿ ಆಗಿಬಿಡುತ್ತೆ ಅನ್ನುವ ಆತಂಕದಿಂದಲೋ ಅಥವಾ ಫ್ಯಾಮಿಲಿಗಳು ಬಂದು ಕಾಲ್ ಮುಗಿದ್ರು ಅನ್ನುವ ಕಾರಣದಿಂದಲೋ ಅವರು ಅದನ್ನು ಗಮನಕ್ಕೆ ತರಲಿಲ್ಲ. ಬಟ್ ಸ್ಥಳೀಯ ಪೊಲೀಸರು ಯಾರೋ ಅಖಿಲೇಶ್ ಯಾದವ್ ಹೇಳಿದರು. ಎಸ್, ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ರು, ಅಲ್ಲಿಂದ ಇದು ಸುದ್ದಿ ಆಯಿತು, SIT ರಚನೆ ಆಯಿತು. ಇದು ಅಧಿಕೃತ ಮಾಹಿತಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಕರ್ನಾಟಕದಲ್ಲೇ ಬಂತು ಅಧಿಕೃತ ಮಾಹಿತಿ. ಯಾಕೆ? ಮೊನ್ನೆ ಬೆಳಗಾವಿಗೆ ರವಿವಾರ RSSನ ಸರಕಾರ್ಯವಾದ ದತ್ತಾತ್ರೇಯ ಹೊಸಬಾಳೆ ಬಂದಿದ್ದರು. ಕೆಲವರು ನೀಡ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಅವರು ಅಯೋಧ್ಯೆಯಿಂದ ಅಲ್ಲಿ ಗೋಪಾಲ್ ಅವರನ್ನು ಕರೆದಿದ್ರು. ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ. ಆಗ ಗೋಪಾಲ್ ಅವರು ಈ ಮಾಹಿತಿಯನ್ನು RSS ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ನಾನೊಬ್ಬ ಪತ್ರಕರ್ತನಾಗಿ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ. ಇದನ್ನು ನಾನು ಖಚಿತತೆ ಅಂತ ಹೇಳ್ತಾ ಇಲ್ಲ, ಬಟ್ ಆಗಿದ್ದಿಷ್ಟು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಬಟ್ ಇದರಲ್ಲಿ ಹೈಯರ್ ಅಪ್ಸ್ಗಳಿದಾರ. ಈಗ ಟೀನು ಯಾದವ್ ಇದ್ದಾರೆ, ಅವ್ರು ಚಂಪತ್ ರಾಯ್ ಡ್ರೈವರ್ ಆಗಿದ್ರು. ಅವ್ರ ಬಳಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತ ಹೇಳಲಾಯಿತು, ಬಟ್ ಆ ರೀತಿಯ ಹಣ ಅವ್ರ ಕಡೆ ಸಿಕ್ಕಿಲ್ಲ. ಬಟ್ ಉಳಿದ 7-8 ಜನ ಅಲ್ಲೇನು ಕೌಂಟಿಂಗಲ್ಲಿ ನಿರತರಾಗಿದ್ರು, ಅವ್ರ ಬಳಿ ಹಣ ಹರಿದಾಡ್ತಾ ಇತ್ತು, ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡ್ರು ಅಂತಕ್ಕಂಥ ಆರೋಪ ಏನಿದೆ ಅದು ಬಹುತೇಕ ಅದಕ್ಕೊಂದು ಖಚಿತತೆ ನಿಶ್ಚಿತವಾಗಿ ಕಾಣ್ತದೆ. ವೆರಿ ಅನ್ಫಾರ್ಚುನೇಟ್. ನನ್ನ ಪ್ರಕಾರ ಯಾರು ಈ ಟ್ರಸ್ಟ್ನಲ್ಲಿದ್ದಾರೋ, ರಾಮ ಮಂದಿರ ನಿರ್ಮಾಣದ ಕ್ರೆಡಿಟನ್ನು ನೀವು ಹೆಂಗೆ ತೆಗೆದುಕೊಳ್ತೀರೋ, ಇದರ ಡಿಸ್ಕ್ರೆಡಿಟ್ನ ಹೊಣೆಯನ್ನು ಕೂಡ ಅವರು ತೆಗೆದುಕೊಳ್ಬೇಕು. ಎಸ್, ಅರುಣ್ ಯೋಗಿರಾಜ್ ಅವರೇ, ಅಯೋಧ್ಯೆಯಲ್ಲಿ ಭೇಟಿಯಾಗಿದ್ದೆ ನಾನು. ಆ ರಾಮಲಲ್ಲಾನ ವಿಗ್ರಹ ಕೆತ್ತುವಂಥ ತಮ್ಮ ಶ್ರದ್ಧೆಯನ್ನು ನೋಡಿದ್ದೆ. ಆ ಶ್ರದ್ಧೆಗೆ ಧಕ್ಕೆಯಾಗಿದೆ, ಭಂಗ ಬಂದಿದೆ. ಕೋಟ್ಯಾಂತರ ರಾಮ ಭಕ್ತರು ಇದನ್ನೇ ಫೀಲ್ ಮಾಡ್ತಾ ಇರೋದು. ಈ ಸುದ್ದಿ ಮೊಟ್ಟ ಮೊದಲು ಕೇಳಿಸ್ಕೊಂಡಾಗ ಏನು ಅನ್ನಿಸ್ತು ನಿಮಗೆ? ಹೌದು, ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ವಿಷಯ ಕೇಳಿದ್ರೇ ಮನಸ್ಸಿಗೆ ಬಹಳ ದೊಡ್ಡ ನೋವಾಗುತ್ತೆ. ಅದೇ ಥರದ ಒಂದು ದೊಡ್ಡ ನೋವು ನನಗೂ ಸಹ ಈ ಅಯೋಧ್ಯೆಯಲ್ಲಿ ಯಾವಾಗ ಈ ರೀತಿ ಕಳ್ಳತನದ ಒಂದು ಆರೋಪ ಬಂತು, ಕೇಳ್ತಿದ್ದಾಗೇ ಏನಪ್ಪ ಇದು, ನಾವು ಇದ್ದಾಗ ಅಷ್ಟು ಪಾರಶತ್ತೆಯಲ್ಲಿ ಎಲ್ಲ ಕೆಲಸಗಳು ಆಗಿದೆ, ಇದು ಹೇಗೆ ಈ ಥರ ಉದ್ಭವ ಆಯಿತು ಅನ್ನೋ ದೊಡ್ಡ ಪ್ರಶ್ನೆ ನನ್ನ ಮುಂದೆ ಬಂತು. ಯಾಕಂದರೆ ನಾನೊಂದು ಉದಾಹರಣೆ ಕೊಡಬೇಕು ಅಂದರೆ, ನಮಗೆ ಮೊದಲನೇ ದಿವಸದಿಂದನೂ ಈ ಟ್ರಾನ್ಸ್ಪರೆನ್ಸಿ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಆದರೆ, ನಾನು ಮೊದಲು ನೋಡಿದ್ದು ಟ್ರಾನ್ಸ್ಪರೆನ್ಸಿ ಎಲ್ಲಿ ಅಂದರೆ, ನಮಗೆ ಈ ಶಿಲ್ಪಿಗಳ ಆಯ್ಕೆ ನಡೀಬೇಕಾದ್ರೆ ನಮ್ಮ ಇನ್ನೊಬ್ಬರು ಶಿಲ್ಪಿಗಳು, ಯಾರು ಒಡಿಸ್ಸಾದವರೊಬ್ಬರು, ಅವರು ಪದ್ಮವಿಭೂಷಣ್ ಅವಾರ್ಡಿ, ಅವರು ಇವ್ರಿಗೆ ಒಂದು ವಿಷಯ ಮುಟ್ಟಿಸ್ತಾರೆ. ಯಾರಿಗೆ, ನಾವು ಸೆಕ್ರೆಟರಿ ಅವ್ರ ಜೊತೆ ಕಾರಲ್ಲಿ ಹೋಗ್ತಾ ಇರ್ತೀನಿ, ಚಂಪತ್ ರಾಯ್ ಅವ್ರ ಜೊತೆ. ಅವರ ಒಂದು ಸಂದೇಶ ಈ ರೀತಿ ಇರುತ್ತೆ, ನೋಡಿ ಈ ರೀತಿ ಕಾಂಪಿಟೇಷನ್ ಆದರೆ ನಾನು ಪಾಲ್ಗೊಳ್ಳಲ್ಲ, ಆದರೆ ಅಂದರೆ ನಾನೊಬ್ಬನಿಗೆ ಈ ಒಂದು ಕೆಲಸ ಕೊಟ್ಟರೆ ವಿಗ್ರಹ ನಿರ್ಮಾಣದ್ದು ನಾನು ಮಾಡ್ತೀನಿ ಬಂದಿ ಅಂತ. ಆ ಟೈಮ್ನಲ್ಲಿ ಸಹ ಇವರೊಂದು ನಿರ್ಧಾರ ಮಾಡ್ತಾರೆ, ಆ ರೀತಿಯಾಗಿ ಏಕಪಕ್ಷೀಯವಾಗಿ ಈ ಮೂರ್ತಿ ನಿರ್ಮಾಣ ಕೆಲಸ ನಾವು ಕೊಡೋದು ಯಾರೇ ಆದರೂ ಬೇಡ, ಅವರು ಪದ್ಮವಿಭೂಷಣ್ ಅವಾರ್ಡಿ ಆದರೂ ಪರವಾಗಿಲ್ಲ ಅಂಥೇಳಿ 3 ಜನ ಶಿಲ್ಪಿಗಳಿಗೆ ಅವ್ರು ಆಯ್ಕೆ ಮಾಡಿ ಅಲ್ಲೂ ಒಂದು ಪಾರದರ್ಶಕತೆಯನ್ನು ನಮಗೆ ಒಂದು ಪರಿಚಯ ಮಾಡಿಸಿರ್ತಾರೆ. ಅದೇ ಒಂದು ಮುಂಬರುವ ಸಮಯದಲ್ಲೂ ಸಹ ನಾವು ಏನಾಗುತ್ತೆ, ಬೇರೆಯವ್ರಿಗೆ ಭಾಳಷ್ಟು ಜನರ ಜೊತೆ ಓಡಾಟ ಮಾಡೋಂಗಿಲ್ಲ, ಬಟ್ ನಮ್ಮ ಒಡನಾಟ ಬಂದು ನಮ್ಮ ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಆದ ಉಪೇಂದ್ರ ಮಿಶ್ರಾ ಅವ್ರ ಜೊತೆ ಇರ್ತಿತ್ತು. ಅದು ಬಿಟ್ಟು ನಮ್ಮ ಚಂಪತ್ ರಾಯ್ ಅವ್ರ ಜೊತೆ ಮತ್ತು ಕೆಲವೊಂದು ಅಧ್ಯಕ್ಷರಾದಂತಹ ಗೋವಿಂದ ದೇಗಿರಿ ಮಹಾರಾಜ್ ಅವ್ರ ಜೊತೆ ಇರ್ತಿತ್ತು.
ಅಲ್ಲೂ ಸಹ ನಮಗೆ ಯಾವುದೇ ಶಿಲ್ಪಿಗಳನ್ನ ಬೇರೆ ಇಟ್ಟು ಮಾತಾಡೋದಾಗ್ಲಿ ಏನು ಮಾಡ್ತಾ ಇರಲಿಲ್ಲ. ಒಂದು ವಿಷಯ ಏನಾದರೂ ಡೌಟ್ ಬಂತು ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸಿ 3 ಜನ ಶಿಲ್ಪಿಗಳನ್ನ ಕರೆಸಿ ಮಾತಾಡಿ ಅದನ್ನ ಕ್ಲಾರಿಫೈ ಮಾಡ್ತಿದ್ರು. ಈ ರೀತಿಯಾದ ಒಂದು ಪಾರದರ್ಶತೆನ ನಾನು ಚಂಪತ್ ರಾಯ್ ಅವರಲ್ಲಿ ನೋಡಿದ್ದೆ. ಜೊತೆಗೆ ನನಗೇನಿಸುತ್ತೆ, ಇಲ್ಲಿ ಅವರು ಒಂದು ಟ್ರಾನ್ಸ್ಪರೆನ್ಸಿ ಜೊತೆಗೆ ಒಂದು ಸಿಂಪ್ಲಿಸಿಟಿ ಇರ್ಬೋದು, ಅವರು ಕೆಲವೊಂದು ನಿರ್ಧಾರಗಳನ್ನ ಸಹ ಬಹಳ ಕಟ್ಟುನಿಟ್ಟಾಗಿ ಮಾಡ್ತಿದ್ರು, ಕ್ಲಿಯರ್ ಕಟ್. ಆ ಒಂದು ಕಮ್ಯುನಿಕೇಶನ್ ಗ್ಯಾಪ್ ಯಾವತ್ತೂ ಆಗಕ್ಕೆ ಬಿಡ್ತಾನೆ ಇರಲಿಲ್ಲ. ನಾವು ಯಾವುದೋ ಒಂದು ಮೀಟಿಂಗಲ್ಲಿ ಹಂಗೆ ಕೂತಿದ್ವಿ, ನಾವೆಲ್ಲರೂ ಯಾವುದು ವಿಗ್ರಹದ ವಿಷಯವಾಗಿ ಏನೋ ಮಾತಾಡ್ತಾ ಇದ್ವಿ. ಯಾರೋ ದೊಡ್ಡ ಮನುಷ್ಯರು ಬಂದ ಕೂಡಲೇ ಅವ್ರಂದ್ರು, ನಾವು ಸೀಕ್ರೆಟ್ ಆಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಚಂಪತ್ ರಾಯ್ ಅವ್ರಿಗೆ. ಅವ್ರು ಹೇಳ್ತಾರೆ, ಅವ್ರು ಹೇಳ್ತಿದಂಗೆ ನಾವೆಲ್ಲ ಎದ್ದು ನಿಂತ್ಕೊಂಡು ಈಚೆ ಹೋಗಕ್ಕೆ ರೆಡಿ ಆಗ್ತೀವಿ. ಅವ್ರು ನಮ್ಮೆಲ್ಲರೂ ಕೂತ್ಕೊಳ್ಳಿ ಅಂತಾರೆ. ಬೇಟೋ ಮೇ ಸೀಕ್ರೆಟ್ಲಿ ಬಾತ್ ನೈ ಕರ್ನಾ ಚಾಹತಾ ಹೂಂ, ಓಪನ್ಲಿ ಬಾತ್ ಕರ್ನಾ ಚಾಹತಾ ಹೂಂ ಅಂತಂದ್ರು. ಅಂದ್ರೆ ಅವ್ರು ಯಾವ ರೀತಿಯಾದ ಸೀಕ್ರೆಟ್ಸ್ ಅವ್ರಲ್ಲಿ ಇಟ್ಕೊಂಡಿರಲಿಲ್ಲ. ಬಟ್ ಈಗ ಬಂದಿರೋ ವಿಷಯ ಇವರ ಮನಸ್ಥಿತಿನೇ ಅವರ ಸಬಾರ್ಡಿನೇಟ್ಸ್ಗೂ ಇತ್ತ, ಅಲ್ಲಿ ಹಣ ಎಣಿಸುವ ಜನಗಳ ಜೊತೆ ಇತ್ತ, ಅದು ನಮಗೆ ಗೊತ್ತಿಲ್ಲ. ಬಟ್ ಇವರಲ್ಲಿ ಮಾತ್ರ ನಾನು ಕಂಪ್ಲೀಟ್ ಡೆಡಿಕೇಶನ್. ಅವರು 35 ವರ್ಷ ಆಗಿತ್ತು ನಮ್ಮ ಮನೆ ಕಡೆ ಹೋಗಿ ಕಣಪ್ಪ ಅಂತ ಹೇಳ್ತಾ ಇದ್ರು ನಾವು ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ಆಮೇಲೆ ಅವರು ಒಂದು ಫಿಸಿಕ್ಸ್ ಪ್ರೊಫೆಸರ್ ಸಹ ಹೌದು. ಸೊ ಈ ಥರ ಎಲ್ಲ ಇದ್ದು ನಾವು ಎಲ್ಲ ಒಂದು ವಿಷಯದಲ್ಲೂ ಅವರೊಂದು ಏನಂತೀವಿ, ನಮಗೆ ಒಂದು ರೋಲ್ ಮಾಡೆಲ್ ಆಗೇನೆ ಅವ್ರು ಕೆಲಸ ಮಾಡ್ತಾ ಬರ್ತಿದ್ರು. ನಾವು ಅನ್ಕೊಂಡಿದ್ವಿ ಈ ಥರದ್ದು ಯಾವುದೇ ಒಂದು ವಿಷಯಗಳು ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವು ಅಲ್ಲಿ ರೂಮಲ್ಲಿ ಇರಬೇಕಾದ್ರೆ ನಮ್ಮ ಜೊತೆ ಸಾಫ್ಟ್ವೇರ್ ಇಂಜಿನಿಯರ್ಸು ಇದ್ರು. ಒಂದು ಹೈದ್ರಾಬಾದ್ ಬೇಸ್ಡ್ ಕಂಪ್ನಿ ಸಾಫ್ಟ್ವೇರ್ ಇಂಜಿನಿಯರ್ಸು ಸಹ ಒಂದು 4-5 ಜನ. ನಾವೊಂದು ಹೋದಾಗ ಅವ್ರು 2-3 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಬರೋ ದುಡ್ಡನ್ನ ಎಲ್ಲೂ ಮಿಸ್ ಆಗದಿರಂಗೆ ರೆಸಿಪ್ಟ್ ಹೋಗ್ಬೇಕು, ಯಾವ ಥರ ಇದೆ, ಯಾವುದೇ ರೀತಿ ಮಿಸ್ ಹ್ಯಾಂಡ್ಲಿಂಗ್ ಆಗಬಾರ್ದು ಅಂತೇಳಿ ಒಂದು ಏಜೆನ್ಸಿಗಳನ್ನ ಸಹ ಟ್ರಸ್ಟಿಂದ ಅಪಾಯಿಂಟ್ ಮಾಡಿರ್ತಾರೆ. ಅವ್ರಿಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇದೊಂದು ವಿಷಯ ಕೇಳಿದಾಗ ನನಗೂ ಎಲ್ಲೋ ಒಂದು ಕಡೆ ಒಂದು ಏನಂತೀವಿ, ಒಂಥರ ಸಂಕಟ, ನೋವು ಒಳಗಡೆ ಮನಸ್ಸಿನಲ್ಲಿ. ಅಯ್ಯೋ ಈ ರೀತಿ ಈಗೇನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಸಣ್ಣ ಸಣ್ಣವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ತುಂಬ ದೊಡ್ಡವರು ಇದ್ದಾರೆ ಇದರಲ್ಲಿ ಅಂತ. ತನಿಖೆ ಆದಾಗ ಹೊರಗೆ ಬರಲಿ. ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ? ತುಂಬ ದೊಡ್ಡವರು, ಟ್ರಸ್ಟಿನ ಭಾಗವಾಗಿದ್ದವರು, ಅವರ ಇನ್ವಾಲ್ವ್ಮೆಂಟ್ನೊಂದಿಗೆ ಇದೆಲ್ಲ ನಡೆದಿರಬಹುದು ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಗಟ್ ಫೀಲಿಂಗ್ ಕೇಳ್ತೀನಿ ನಾನು. ಸರ್, ನನ್ನ ಗಟ್ ಫೀಲಿಂಗ್ ಇಷ್ಟೇ ಸರ್. ಈಗ ವ್ಯವಹಾರ ತುಂಬ ದೊಡ್ಡದಾಗ್ತಿದ್ದಂಗೆ ಕೆಲವೊಂದು ಎಲ್ಲ ಕಡೆ ಗಮನ ಹರಿಸೋದು ಕಮ್ಮಿ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ. ಆ ನಿಟ್ಟಿನಲ್ಲಿ ಗಟ್ ಫೀಲಿಂಗ್ ಏನಂದ್ರೆ, ಈ ನಮ್ಮ ಟ್ರಸ್ಟ್ ಮೆಂಬರ್ಸ್ ನಾವು ಯಾರನ್ನ ಭೇಟಿ ಮಾಡಿದ್ವಿ, ಅವ್ರಿಗೆ ಫಸ್ಟ್ ಆಫ್ ಆಲ್ ತಪ್ಪು ಮಾಡಿರೋದು ಬಹಳ ಕಮ್ಮಿ ಅಂತ ಅನ್ಸುತ್ತೆ ನನಗೆ, ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಅವ್ರು ಪರಿಸ್ಥಿತಿ ನಾನು ನೋಡಿದ್ದೀನಿ. ಒಂದು ಸಣ್ಣ 10 ಬೈ 6 ರೂಮಲ್ಲಿ ಇದ್ದಾರೆ, ಒಂದೇ ದಿವಾನ್ ಕಾಟಲ್ಲಿ ಇದ್ದಾರೆ. ಅವರು ಈ ತರ ತಪ್ಪು ಮಾಡಿ ಏನ್ ಮಾಡ್ಬೇಕು ಅವ್ರಿಗೆ ಜೀವನದಲ್ಲಿ? 75 ವರ್ಷ ಆಗಿದೆ. ಪ್ರತಿಯೊಂದು ವಿಷಯದಲ್ಲೂ ನಾವು ಅವ್ರನ್ನ ಹೇಗೆ ಡಿಸಿಷನ್ ತಗೋದು ನೋಡಿದ್ವಿ. ಆದ್ರೆ ತಪ್ಪು ಯಾರು ಮಾಡಿರ್ತಾರೆ ಅವ್ರನ್ನ ಕ್ಷಮಿಸೋವಂಥ ಬುದ್ಧಿವಂತೂ ಇವ್ರಿಗೆ ಯಾರಿಗೂ ಇಲ್ಲ. ನಮ್ಮ ಅಲ್ಲಿ ಟ್ರಸ್ಟ್ ಮೆಂಬರ್ಸ್ ಯಾರೇ ಇರ್ಬೋದು, ಅವರೆಲ್ಲರೂ ಆ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ಕ್ರಮ ತಗೊಂತಾರೆ. ಅಫ್ಕೋರ್ಸ್ ನೀವಂದಂಗೆ ತಪ್ಪಿತಸ್ಥರಿಗೆ ಯಾರು ತಿಂತಾರೆ ಅವ್ರು ನೀರು ಕುಡಿಲೇಬೇಕು. ಆ ನಿಟ್ಟಿನಲ್ಲಿ ತಪ್ಪಿತಸ್ಥರು ಶಿಕ್ಷೆ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಯೋಗಿರಾಜ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.